ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಇನ್ನೇನು ಮೇ ಅಥವಾ ಜೂನಲ್ಲಿ ಬರೋ ಚಾನ್ಸಸ್ ಇದೆ. ಕೆಲವೊಂದು ಟೆಂಟೇಟಿವ್ ಡೇಟ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಿ. ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ನಿಮಗೆ ಪೇಪರ್ ಸೆಕೆಂಡ್ ಸ್ಪೆಸಿಫಿಕ್ ಪೇಪರಲ್ಲಿ 70 ಕ್ವೆಶನ್ಸ್ ಮ್ಯಾಥ್ಸ್ ಇರ್ತವೆ. ಮ್ಯಾಥ್ಸ್ ಸಿಲೆಬಸ್ಸು ಕೂಡ KPSC ಇಂದ ಬಿಟ್ಟಿದ್ದಾನೆ. ಸೊ ಇದು KPSC ಎಕ್ಸಾಮ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ನೆಗೆಟಿವ್ ಮಾರ್ಕ್ ಅಂತೂ ಇದ್ದೇ ಇರುತ್ತೆ. ಸೊ ಈ 70 ಕ್ವೆಶನ್ ಮ್ಯಾಥ್ಸಲ್ಲಿ ಯಾವ ಥರ ಗಣಿತದ ಪ್ರಶ್ನೆಗಳು ಇರೋ ಸಾಧ್ಯತೆ ಇರುತ್ತೆ, ಆ ಪ್ರಶ್ನೆಗಳನ್ನು ಬಿಡಿಸೋ ಸಿಂಪಲ್ ವಿಧಾನಗಳನ್ನು ನಿಮಗೆ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ. ಹಾಗೆ ಸಾಕಷ್ಟು ವಿಡಿಯೋಸ್ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲ್ಯಾಂಡ್ ಸರ್ವೇರ್ ಸಂಬಂಧಪಟ್ಟಂತೆ ಮಾಡಿದ್ದೀವಿ. ಇದೇ ಮ್ಯಾಥ್ಸ್ ಪೇಪರ್ಸು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಸೊ ಫಿಸಿಕ್ಸ್ ಕ್ಲಾಸಸ್ಸು ಕೂಡ ಮಾಡಿದ್ದೀವಿ. ಅವೆಲ್ಲ ನೀವು ಪ್ಲೇ ಲಿಸ್ಟಿಗೆ ಹೋದರೆ, ಲ್ಯಾಂಡ್ ಸರ್ವೇರ್ ಪ್ಲೇ ಲಿಸ್ಟಿಗೆ ಹೋದರೆ ಎಲ್ಲ ಕ್ಲಾಸಸ್ಸು ಕೂಡ ನೀವು ವಾಚ್ ಮಾಡ್ತಾ ಬರ್ಬೋದು, ಹಿಂದಿರೋ ಎಲ್ಲ ವೀಡಿಯೋಸ್ನ. ಹಾಗೆ ನಿಮಗೆ KPSC ಬಿಟ್ಟರೆ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಪ್ರಕಾರ ಕ್ಲಾಸಸ್ ಬೇಕು ಅಂದರೆ ವಿತ್ ಕ್ವಶನ್ ಪೇಪರ್ ಅನಾಲಿಸಿಸು, PDF ನೋಟ್ಸ್ ಜೊತೆಗೆ ನಿಮಗೆ ಕ್ಲಾಸಸ್ ಬೇಕು ಅಂದರೆ ಆರ್ಡರ್ ವೈಸು, ಪ್ಯಾಟರ್ನ್ ವೈಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಈ ರೀತಿ ಸಿಂಬಲ್ ಇರುತ್ತೆ ಈ ಥರ. ಸೊ ಈ ರೀತಿ ಲೋಗೋ ಇರ್ತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಅದರಲ್ಲಿ ನಿಮಗೆ ಲ್ಯಾಂಡ್ ಸರ್ವೇರ್ ಫುಲ್ ಪ್ಯಾಕೇಜ್ ಸಿಗುತ್ತೆ. ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ ಎರಡೂ ಇರ್ತಕ್ಕಂಥ ಒಂದು ಫುಲ್ ಪ್ಯಾಕೇಜ್ ಕೋರ್ಸ್ ಇದೆ. ಅಥವಾ ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬೇಕು ಅಂದರೂ ಕೂಡ ಇದೆ. ಸೊ ಈ ಎಲ್ಲ ಫೆಸಿಲಿಟೀಸ್ ಪಡಿಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದರೆ ಚಾಪ್ಟರ್ ವೈಸ್ ಕ್ಲಾಸಸ್ ನಿಮಗೆ ಎಲ್ಲರಿಗೂ ಖಂಡಿತ ಸಿಗುತ್ತೆ. 100% ಯೂಸ್ ಆಗ್ತಕ್ಕಂಥ ಕೋರ್ಸನ್ನು ಮಾಡಿದ್ವಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ. ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಈ ಕ್ಲಾಸಲ್ಲಿ ಒಂದು ಪ್ರಶ್ನೆ ನೋಡ್ರಿ. ಫೈಂಡ್ ದ ಸಮ್ ಆಫ್ ಆಲ್ ಈವನ್ ನಂಬರ್ಸ್ ಫ್ರಮ್ 10 to 175 ಅಂತ ಇದೆ. 10ರಿಂದ 175ರವರೆಗಿನ ಎಲ್ಲ ಸಮಸಂಖ್ಯೆಗಳ ಮೊತ್ತ ಎಷ್ಟು ಅಂತ. ನಮಗೆ 10ರಿಂದ 175ರವರೆಗಿನ ಸಮಸಂಖ್ಯೆಗಳು ಅಂತ ಕ್ವಶನ್ ಕೇಳಿದ್ದಾನೆ ಅಂದರೆ ಫಸ್ಟ್ ನಾವು 1ರಿಂದ 175ರವರೆಗಿನ ಸಮಸಂಖ್ಯೆಗಳು ಯಾವುವು ಅಂತ ನೋಡ್ಕೊಳ್ಳೋಣ. 1ರಿಂದ 175ರವರೆಗೆ ಬರ್ತಕ್ಕಂಥ ಸಮಸಂಖ್ಯೆಗಳು 2, 4, 6, 8, 10, ನೆಕ್ಸ್ಟ್ 10 ಆದಮೇಲೆ 12, 14, 16 ಅಂಡ್ ಸೊ ಆನ್. ಲಾಸ್ಟ್ ಸಮಸಂಖ್ಯೆ ಅಂದರೆ 174 ಬರುತ್ತೆ. ಕೊನೆಯ ಸಮಸಂಖ್ಯೆ ಅಂದರೆ 174 ಆಗುತ್ತೆ. ಸೊ ನಾವೇನು ಮಾಡೋಣ ಅಂದರೆ ಟೋಟಲಿ 1ರಿಂದ 175ರವರೆಗೆ ಬರೋ ಎಲ್ಲ ಸಮಸಂಖ್ಯೆಗಳ ಮೊತ್ತ ಕಂಡಿಡ್ಕೊಳ್ಳೋಣ. ಮೊದಲು ಅದನ್ನು ಕಂಡಿಡ್ಕೊಳ್ಳೋಣ. 1ರಿಂದ 174 ಇದೆಯಲ್ಲ, ಈ 174ನ ಡಿವೈಡ್ ಬೈ 2 ಮಾಡ್ಕೊಂಡಾಗ 2 8 16, 1 ಉಳಿಯುತ್ತೆ, 2 7 14 ಅಲ್ಲ. ಟೋಟಲಿ 1ರಿಂದ 175ರವರೆಗೆ 87 ಸಮಸಂಖ್ಯೆಗಳಿರ್ತವೆ ಅಂತ. ಆ ಕೊನೆ ನಂಬರ್ನ ಡಿವೈಡ್ ಬೈ 2 ಮಾಡ್ಕೊಂಡ್ರೆ 1ರಿಂದ 175ರವರೆಗೆ ಟೋಟಲಿ 87 ಸಮಸಂಖ್ಯೆಗಳಿರ್ತವೆ ಅಂತ. ಈ 87 ಸಮಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಂದ್ರೆ n² + n ಅಂತ ಬರಿತೀವಿ. n ಅಂದರೆ 87 ಸಮಸಂಖ್ಯೆಗಳಿದ್ದಾವೆ. 87² + n ಅಂದರೆ 87 ಬರಿಬೇಕು. 87² ಅಂದರೆ 87ನ್ನ 2 ಸಲ ಬರ್ಕೊಂಡು ಗುಣಾಕಾರ ಮಾಡಿರಿ. ಅಥವಾ ಸೊ ಇಲ್ಲಿ 8² ಅಂದರೆ 64 ಬರ್ಕೊಳ್ರಿ. 7² ಅಂದರೆ 49 ಬರ್ಕೊಳ್ರಿ. 7 8 56 × 2 ಅಂದರೆ 112 ಬರ್ಕೊಂಡು 1 ಡಿಜಿಟ್ ಗ್ಯಾಪ್ ಕೊಟ್ಟು ಈ 3 ಮಲ್ಟಿಪ್ಲೈ ಮಾಡಬೇಕು. 8 7 56, 56 × 2 ಅಂದರೆ 112 ಆಗುತ್ತೆ. ಕೆಳಗಡೆ 1 ಡಿಜಿಟ್ ಗ್ಯಾಪ್ ಕೊಟ್ಟು 112 ಬರ್ಕೊಂಡು ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ? 7569 ಬರುತ್ತೆ. ಸೊ ಇದು 7569 ಪ್ಲಸ್ ಅದಕ್ಕೆ ಮುಂದಿನ ಸಂಖ್ಯೆ 87 ಅಡಿಷನ್ ಮಾಡೋಣ. ಸೊ 7 + 9 16, ಕ್ಯಾರಿ 1 9 + 6 15, ಕ್ಯಾರಿ 1 6 7 7656 ಬರುತ್ತೆ. 7656 ಅನ್ನೋದು 1ರಿಂದ 175ರವರೆಗಿನ ಸಮಸಂಖ್ಯೆಗಳ ಮೊತ್ತ. ಆದರೆ ಪ್ರಶ್ನೆಯಲ್ಲಿ ಕೇಳಿರೋದು 10ರಿಂದ 175ರವರೆಗಿನ ಸಮಸಂಖ್ಯೆಗಳ ಮೊತ್ತ ಕೇಳಿರೋದ್ರಿಂದ ಸೊ ಇಲ್ಲಿ 10ರಿಂದ ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಬೇಕು ನಮಗೆ. ಇವಿಷ್ಟು ಬೇಕಾಗಿಲ್ದರೋ ಎಷ್ಟಾಗುತ್ತೆ ಕೂಡ್ಕೋಬೇಕು. ಬೇಕಿಲ್ದವು 2 4 6 8 ನಮಗೆ ಕೇಳಿರೋದು 10ರಿಂದ, ಬಟ್ ನಾನು ಲೆಕ್ಕ ಮಾಡಿರೋದು 1ರಿಂದ.
ಸೊ ಇವನ್ನ ಮೈನಸ್ ಮಾಡ್ಕೊಳ್ಳೋಣ. 8 + 6 14, 14 + 4 18, 18 + 2 20. ಆ 20ನ ಇದರಲ್ಲಿ ಮೈನಸ್ ಮಾಡ್ಕೊಂಡಿದ್ದೆ ಆದರೆ ಎಷ್ಟು ಬರುತ್ತೆ ಅಂದರೆ 7636 ಬರುತ್ತೆ. ಇದು 10ರಿಂದ 175ರವರೆಗಿನ ಎಲ್ಲ ಸಮಸಂಖ್ಯೆಗಳ ಮೊತ್ತ 7636 ಬರುತ್ತೆ. 7636 ಅನ್ನೋದು 4th ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು. ಓಕೆ, ಅಥವಾ ಇದೇ ಪ್ರಾಬ್ಲಮನ್ನು ಇನ್ನೊಂದು ವಿಧಾನದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. 10ರಿಂದ 175ರವರೆಗಿನ ಸಮಸಂಖ್ಯೆಗಳ ಮೊತ್ತ ಅಂದ್ರೆ 10, 12, 14, 16 ಅಂಡ್ ಸೊ ಆನ್. ಲಾಸ್ಟ್ ನಂಬರ್ 174. ಇನ್ನು ಡಿವೈಡ್ ಬೈ 2 ಮಾಡಿದ್ರೆ 1ರಿಂದ 87 ಸಮಸಂಖ್ಯೆಗಳಿದಾವಲ್ಲ, ಅದರಲ್ಲಿ ಈ 87 ಸಮಸಂಖ್ಯೆಗಳಲ್ಲಿ ಫಸ್ಟ್ 4 ಸಮಸಂಖ್ಯೆಗಳನ್ನು ಮೈನಸ್ ಮಾಡಿದಾಗ ನಮಗೆ 10ರಿಂದ 174ರವರೆಗೆ 83 ಸಮಸಂಖ್ಯೆಗಳಿದ್ದಾವೆ ಅಂತ ಗೊತ್ತಾಗುತ್ತೆ. 10ರಿಂದ 174ರವರೆಗೆ ಟೋಟಲಿ 83 ಸಮಸಂಖ್ಯೆಗಳಿದ್ದಾವೆ ಅಂತ ಗೊತ್ತಾಗುತ್ತೆ. 83 ಸಮಸಂಖ್ಯೆಗಳು. ಸೊ ಇಲ್ಲಿ 174 + 10 ಅಂದರೆ 174 + 10 184, 7 3 21. ಸೊ 83 ಸಮಸಂಖ್ಯೆಗಳು ಅಂತ ಗೊತ್ತಾಗುತ್ತೆ. ಸೊ 83 ಬರ್ಕೊಂಡು ಇದರಲ್ಲಿ ಫಸ್ಟ್ ನಂಬರ್ 10 ಪ್ಲಸ್ ಲಾಸ್ಟ್ ನಂಬರ್ 174 ಡಿವೈಡ್ ಬೈ 2 ಹಾಕೊಂಡು ಸಿಂಪ್ಲಿಫೈ ಮಾಡಿರಿ. 83 ಹಾಗೆ ಇರಲಿ. 10 + 174 ಅಂದರೆ 184 ಆಗುತ್ತೆ. ಇದು 2ರಿಂದ ಭಾಗಿಸ್ರಿ. 2 9 18, 2 2 4 ಕ್ಯಾನ್ಸಲ್ ಆಗುತ್ತೆ. 83 ಇಂಟು 2ರಿಂದ ಡಿವೈಡ್ ಆಗುತ್ತೆ. ಇದು 83 ಇಂಟು 93 ಮಲ್ಟಿಪ್ಲೈ ಮಾಡಿರಿ. 92 ಇಂಟು 83 ಗುಣಾಕಾರ ಮಾಡಿರಿ. 92 3 276, ಕ್ಯಾರಿ 27 ಇರುತ್ತೆ. 92 8 8 9 72, 8 2 16 ಅಂದರೆ 736 + 27 ಕೂಡ 763 ಬರುತ್ತೆ. 763 7636 ಬರುತ್ತೆ. ಎಕ್ಸಾಕ್ಟ್ ಆನ್ಸರ್ ಇದೆ ನೋಡ್ರಿ, 7636. ಈ ವಿಧಾನದಲ್ಲೂ ಕಂಡುಹಿಡಿಬೋದು. ಇನ್ನೊಂದ್ಸಲ ಈ ವಿಧಾನ ಹೇಳ್ಕೊಡ್ತೀನಿ ನೋಡ್ರಿ. ಟೋಟಲಿ 1ರಿಂದ 175ರವರೆಗೆ 87 ಸಮಸಂಖ್ಯೆ ಇದಾವಲ್ಲ, ಇಲ್ಲಿ ಮೊದಲ 4 ಸಂಖ್ಯೆಗಳು ಬೇಕಾಗಿಲ್ಲ, 10ರಿಂದ ಅಷ್ಟೇ ಬೇಕಾಗಿರೋದ್ರಿಂದ ಸೊ ಇನ್ನು 83 ಸಮಸಂಖ್ಯೆಗಳು ಉಳಿತಾವೆ 10ರಿಂದ 174ರವರೆಗೂ. ಅದರಲ್ಲಿ ಮೊದಲನೇ ಸಮಸಂಖ್ಯೆ ಪ್ಲಸ್ ಕೊನೆ ಸಮಸಂಖ್ಯೆನ ಆ್ಯಡ್ ಮಾಡೋಣ. ಮೊದಲನೇ ಸಮಸಂಖ್ಯೆ ಪ್ಲಸ್ ಕೊನೆ ಸಮಸಂಖ್ಯೆಗಳನ್ನು ಅಡಿಷನ್ ಮಾಡೋಣ. ಮೊದಲನೇ ಸಮಸಂಖ್ಯೆ 10, ಕೊನೆ ಸಂಖ್ಯೆ 174, ಕೂಡಿದಾಗ 184 ಆಗುತ್ತೆ. ಡಿವೈಡ್ ಬೈ 2 ಹಾಕಬೇಕು. 2 ಇಂದ 184 ಡಿವೈಡ್ ಮಾಡಿದ್ರೆ 92 ಬರುತ್ತೆ. 92 ಇಂಟು 83 ಮಲ್ಟಿಪ್ಲೈ ಮಾಡಿರಿ. ಎಕ್ಸಾಕ್ಟ್ 7636 ಬರುತ್ತೆ. 4th ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಈ ರೀತಿ ಮೊದಲನೇ ಲೆಕ್ಕವನ್ನು 2 ವಿಧಾನದಲ್ಲೂ ಬಿಡಿಸ್ಬೋದು. ಯಾವ ವಿಧಾನದಲ್ಲಿ ಮಾಡಿದರೂ ಆನ್ಸರ್ ಕರೆಕ್ಟಾಗಿ ಬರುತ್ತೆ. Next, the value of 4th root of 81 minus 8 into cube root of 216 plus 15 into 5th root of 32 plus square root of 225 ಇದೆಯಲ್ಲ, ಇದರ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಇದರ ಬೆಲೆ ಕಂಡುಹಿಡಿಬೇಕಂದ್ರೆ ಇಲ್ಲಿ 4th root ಇದೆ. 4th root of 81 ಅಂದರೆ ಯಾವ ಸಂಖ್ಯೆನ ಇಲ್ಲಿ 4th root ಇರೋದ್ರಿಂದ 4 ಬಾರಿ ಗುಣಾಕಾರ ಮಾಡ್ರಿ 81 ಬರುತ್ತೆ ಹೇಳ್ರಿ. ಯಾವ ನಂಬರ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 3ನ್ನ 4 ಸಲ ಗುಣಿಸಿದ್ರೆ 81 ಬರುತ್ತೆ. ಹಾಗಾಗಿ 81ನ್ನ 3/4 ಅಂತ ಬರಿತೀವಿ. 81ನ್ನ 3/4 ಅಂತ ಬರ್ಕೊಂಡು ಮೈನಸ್ ಇಲ್ಲಿ 8 ಹಾಗೆ ಇರಲಿ. ಕ್ಯೂಬ್ ರೂಟ್ ಆಫ್ 216 ಇದೆಯಲ್ಲ, ಸೊ ಇದು ಕ್ಯೂಬ್ ರೂಟ್ ಹಾಗೆ ಇರಲಿ. ಯಾವ ನಂಬರ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 216 ಬರುತ್ತೆ ಅಂದರೆ 6 ಕ್ಯೂಬ್ ವ್ಯಾಲ್ಯೂ ಅದು 216, ಹಾಗಾಗಿ 6 ಕ್ಯೂಬ್ ಅಂತ ಬರಿತೀನಿ. ಪ್ಲಸ್ ಇಲ್ಲಿ 15 ಹಾಗೆ ಇರಲಿ. 5th ರೂಟ್ ಆಫ್ 32 ಇದೆಯಲ್ಲ, 5th ರೂಟ್ ಆಫ್ 32ನ್ನ ನಾವು 2^5 ಅಂತ ಬರಿತೀವಿ. 2ನ್ನ 5 ಸಲ ಬರ್ಕೊಂಡು ಗುಣಾಕಾರ ಮಾಡಿದ್ರೆ 32 ಬರುತ್ತೆ. ಹಾಗಾಗಿ 2/5 ಅಂತ ಬರಿಬೋದು 32ಅನ್ನು. ಪ್ಲಸ್ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 225 ಅಂದರೆ ಡೈರೆಕ್ಟಾಗಿ ಅದಕ್ಕೆ ಸ್ಕ್ವೇರ್ ರೂಟ್ ವರ್ಗಮೂಲ 15 ಬರಿಬೋದು, ಅಥವಾ ಸ್ಕ್ವೇರ್ ರೂಟ್ ಹಾಕ್ಕೊಂಡು 225ನ 15 ಸ್ಕ್ವೇರ್ ಅಂತ ಬರ್ಕೊಂಡ್ರು ಕರೆಕ್ಟಾಗಿ ತಪ್ಪೇನಿಲ್ಲ. ಯಾವ ರೀತಿ ಬೇಕಾದ್ರೂ ಆನ್ಸರ್ ಮಾಡ್ಕೋಬೋದು. ಇಲ್ಲಿ 4th ರೂಟು ಈ 4 ಕ್ಯಾನ್ಸಲ್, ಪವರ್ 4 4th ರೂಟ್ ಕ್ಯಾನ್ಸಲ್ ಆದರೆ 3 ಉಳಿಯುತ್ತೆ ಅಷ್ಟೇ. ಇಲ್ಲಿ ಕ್ಯೂಬ್ ರೂಟ್ ಈ ಕ್ಯೂಬ್ ಕ್ಯಾನ್ಸಲ್ ಆಗಿ 8 ಆರ್ಲೆ 48 ಬರುತ್ತೆ, 48 ಬರಿತೀನಿ. ಪ್ಲಸ್ ಇಲ್ಲಿ 5th ರೂಟ್ ಈ ಪವರ್ 5 ಕ್ಯಾನ್ಸಲ್ ಆಗಿ 15 2s 30 ಬರುತ್ತೆ, 30 ಬರಿತೀನಿ. ಪ್ಲಸ್ ಇಲ್ಲಿ ಸ್ಕ್ವೇರ್ ರೂಟ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 15 ಬರುತ್ತೆ, 15 ಬರಿತೀನಿ.
ಸೊ ಇವಾಗ 30 ಪ್ಲಸ್ 15 45 ಪ್ಲಸ್ 3 ಕೂಡಿದಾಗ 48 ಬರುತ್ತೆ, -48 ಅಂದರೆ 48 - 48 ಅಂದರೆ 0 ಬರುತ್ತೆ. 0 ಅನ್ನೋದು 4th ಆಪ್ಷನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸೊ ಇದು ಸೆಕೆಂಡ್ ಕ್ವಶನ್ಗೆ ಆನ್ಸರ್ 0 ಬರುತ್ತೆ. ಕಮಿಂಗ್ ಟು ದ ಥರ್ಡ್ ಕ್ವಶನ್ ಬರೋಣ. Cards bearing numbers 2, 4, 6, 8, 10, 12, 14, 16, 18 and 20 are kept in a bag. A card is drawn at random from the bag. The probability of getting a card which has a number that is not a multiple of 6 is ಅಂತ ಇದೆ. ಸಿಂಪಲ್ ಕ್ವಶನ್, ಅರ್ಥ ಮಾಡ್ಕೊಳ್ರಿ. ಸೊ ಒಂದು ಕಾರ್ಡ್ಸ್ ಇದ್ದಾವೆ, ಕಾರ್ಡ್ಸ್ ಮೇಲೆ ಯಾವ ನಂಬರ್ಸ್ ಇದ್ದಾವೆ? 2 ಇದೆ, 4 ಇದೆ, 6 ಇದೆ, 8 ಇದೆ, 10 ಇದೆ, 12 ಇದೆ, ಆಮೇಲೆ 14 ಇದೆ, 16 ಇದೆ, 18 ಇದೆ ಮತ್ತು 20 ನಂಬರ್ಸ್ ಇರ್ತಕ್ಕಂಥ ಕಾರ್ಡ್ಸ್ ಇದಾವೆ. 2, 4, 6, 8, 10, 12, 14, 16, 18, 20 ನಂಬರ್ಸ್ ಇರ್ತಕ್ಕಂಥ ಕಾರ್ಡ್ಸ್ ಇದಾವೆ. ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ನೋಡ್ರಿ 1, 2, 3, 4, 5, 6, 7, 8, 9, 10. ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದಾವೆ ಅಂದರೆ 10 ಕಾರ್ಡ್ಗಳಿದಾವೆ. ಕಾರ್ಡ್ಗಳ ಸಂಖ್ಯೆ 10 ಇದಾವೆ. ಆ ಕಾರ್ಡ್ಗಳ ಮೇಲೆ ಈ ಥರ ಸಂಖ್ಯೆಗಳನ್ನು ಬರ್ತಾರೆ ಅಂತ. ಸರ್ ಕೆಪ್ಟ್ ಇನ್ ಎ ಬ್ಯಾಗ್ ನೋಡ್ರಿ, ಈ ನಂಬರ್ ಹೊಂದಿರ್ತಕ್ಕಂಥ 10 ಕಾರ್ಡ್ಸನ್ನು ಒಂದು ಬ್ಯಾಗ್ ಒಳಗಡೆ ಹಾಕಿಟ್ಟಿದ್ದೀವಿ. ಎ ಕಾರ್ಡ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್ ಅಂತ ಇದೆ. ಆ ಬ್ಯಾಗ್ ಒಳಗಡೆ 10 ಕಾರ್ಡ್ಸ್ನ ಶಫಲ್ ಆಗಿ ಮಿಕ್ಸ್ ಮಾಡಿ ಹಾಕಿದ್ದಾರೆ ಅಂದರೆ ನೀವು ಕಣ್ಣು ಮುಚ್ಕೊಂಡ್ರಲ್ಲಿ ಯಾವುದಾದ್ರು ಒಂದು ಕಾರ್ಡನ್ನು ಹೊರ ತೆಗಿತಾ ಇದ್ದೀರಿ ಅಂತ. ಸೊ ಯಾವುದಾದ್ರು ಒಂದು ಕಾರ್ಡನ್ನು ಹೊರ ತೆಗಿತಾ ಇದ್ದೀರಿ ಅಂದಮೇಲೆ ಪ್ರಾಬಬಿಲಿಟಿ ಕಂಡುಹಿಡಿಬೇಕಾದ್ರೆ ಟೋಟಲಿ 10 ಕಾರ್ಡ್ಸಲ್ಲಿ ನೀವು ತೆಗೆಯೋದು ಒಂದು ಕಾರ್ಡಲ್ಲ. ಹಾಗಾಗಿ ಡಿನಾಮಿನೇಟ್ರಲ್ಲಿ 10C1 ಬರಿಬೇಕು. ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಬ್ಯಾಗಲ್ಲಿ 10 ಇದ್ದಾವೆ. ಕಣ್ಣು ಮುಚ್ಚಿ ನೀವು ಒಂದು ಕೈ ಹಾಕಿಬಿಟ್ಟು ಒಂದು ಕಾರ್ಡ್ ಹೊರ ತೆಗಿತಾ ಇದ್ದೀವಿ ರ್ಯಾಂಡಮ್ ಆಗಿ ಅಂದರೆ 10C1 ಡಿನಾಮಿನೇಟ್ರಲ್ಲಿ ಬರಿಬೇಕು. ನಾವು ಹೊರ ತೆಗಿಯೋ ಈ ಒಂದು ಕಾರ್ಡು ಯಾವುದಾಗಿರ್ಬೇಕಂದ್ರೆ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಕಾರ್ಡ್ ವಿಚ್ ಹ್ಯಾಸ್ ಎ ನಂಬರ್ ದಟ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 6. ನಾಟ್ ಎ ಮಲ್ಟಿಪಲ್ ಆಫ್ 6 ಅಂದರೆ 6ರ ಅಪವರ್ತ್ಯವಲ್ಲದ ಸಂಖ್ಯೆ ಬರೋ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಮಲ್ಟಿಪಲ್ ಆಫ್ 6 ಅಲ್ಲದೇ ಇರೋ ನಂಬರ್ಸು. ಮಲ್ಟಿಪಲ್ ಆಫ್ 6 ಅಂದರೆ 6 ಇದೆ, 12 ಇದೆ ಮಲ್ಟಿಪಲ್ ಆಫ್ 6, ಮಲ್ಟಿಪಲ್ ಆಫ್ 6 ಅಂದರೆ 18 ಇದೆ. ಈ 3 ಕಾರ್ಡನ್ನು ಬಿಟ್ಟು ಉಳಿದ 7 ಕಾರ್ಡ್ಸಲ್ಲಿ ಯಾವುದಾದ್ರು ಹೊರ ಬರ್ಬೋದು. ನಾಟ್ ಎ ಮಲ್ಟಿಪಲ್ ಆಫ್ 6, ಅದು 6ನ ಮಲ್ಟಿಪಲ್ ಆಗಿರ್ಬಾರ್ದು ಅಂದರೆ 6ನ ಮಲ್ಟಿಪಲ್ಸ್ ಇಲ್ಲಿ 6 ಇದೆ, 12 ಇದೆ, 18 ಇದೆ ಅಷ್ಟೇ. 6 1s are 6, 6 2s are 12, 6 3s are 18 ಅಲ್ಲ. 6 1 6, 6 2 12, 6 3 18. 6 ಮಗ್ಗಿಯಲ್ಲಿ ಬರೋ ಸಂಖ್ಯೆಗಳನ್ನು ಬಿಟ್ಟು ಉಳಿದಿರೋ ಸಂಖ್ಯೆ ಒಂದಿರೋ ಕಾರ್ಡ್ ಆಗಿರ್ಬೇಕು ಅಂತೇಳಿದಾನೆ. ಇನ್ನು 7 ಕಾರ್ಡ್ಸ್ ಇದೆ, 1 2 3 4 5 6 7 ಕಾರ್ಡ್ಸಲ್ಲಿ ಯಾವುದಾದ್ರು ಒಂದು ಕಾರ್ಡ್ ಹೊರ ಬರ್ಬೋದು. 7C1 ಮೇಲೆ ಬರಿಬೇಕು. ಸೊ ಇಲ್ಲಿ 1 ಇದೆ ಕೆಳಗಡೆ ಅಂದರೆ 7C1 ವ್ಯಾಲ್ಯೂ 7 ಆಗುತ್ತೆ, 10C1 ವ್ಯಾಲ್ಯೂ 10 ಆಗುತ್ತೆ. ದೇರ್ ಫಾರ್ ಪ್ರಾಬಬಿಲಿಟಿ ಸಂಭವನೀಯತೆ 7/10 ಆಗುತ್ತೆ. 7/10 ಅಂತ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಇದೆ ನೋಡ್ರಿ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಕ್ಲಿಯರ್ ಆಗುತ್ತೆ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ಇಲ್ಲಿ ದ ಡಯಾಮೀಟರ್ ಆಫ್ ಈಚ್ ಆಫ್ ದ ವೀಲ್ ಆಫ್ ಎ ಬಸ್ ಈಸ್ 140 centimeter. ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ವೀಲ್ ಇನ್ 8 revolutions ಈಸ್ ಅಂತ ಇದೆ ನೋಡಿ. ಒಂದು ಬಸ್ನ ಒಂದು ವೀಲ್ನ ಡಯಾಮೀಟ್ರ್ 140 ಸೆಂಟಿಮೀಟ್ರ್ ಇದೆ. ಒಂದು ಬಸ್ನ ವೀಲ್ ಇದೆ. ಸೊ ಈ ವೀಲ್ನ ಡಯಾಮೀಟ್ರ್ ಏನಿದೆಯಲ್ಲ, ಡಯಾಮೀಟ್ರ್ ವೀಲ್ನ ಡಯಾಮೀಟ್ರ್ ಬಸ್ನ ವೀಲ್ನ ಡಯಾಮೀಟ್ರ್ ಏನಿದೆಯಲ್ಲ, ಸೊ ಇದು ಟೋಟಲ್ ಎಷ್ಟಿದೆ ಅಂದರೆ ಡಯಾಮೀಟ್ರ್ 140 ಸೆಂಟಿಮೀಟ್ರ್ ಇದೆ. 140 ಸೆಂಟಿಮೀಟ್ರ್ ಡಯಾಮೀಟ್ರ್ ಹೊಂದಿದೆ ಒಂದು ಬಸ್ನ ವೀಲ್. ಟೈರ್ ಅಂತ ಕರಿತೀವಲ್ಲ, ಚಕ್ರ ಅಂತ ಕರಿತೀವಲ್ಲ ಅದು. ಸೊ ಈ ಒಂದು ವೀಲು ಎಷ್ಟು ಸಲ ಅಂದರೆ ನೋಡ್ರಿ 8 ಬಾರಿ ಸುತ್ತಿದೆ. 8 ಬಾರಿ ಸುತ್ತಿದ್ರೆ ಎಷ್ಟು ದೂರ ಮುಂದಕ್ಕೆ ಹೋಗೋದು? 8 ರೌಂಡ್ ಹಾಕ್ತಾನ್ರಿ ಆ ವೀಲಿಂಗೆ. 8 ಸಲ ರೌಂಡ್ ಹಾಕಿಲ್ಲ ಎಷ್ಟು ದೂರ ಹೋಗುತ್ತೆ ಮುಂದಕ್ಕೆ ಅಂತ ಕೇಳಿದಾನೆ. ಫಸ್ಟ್ ಆಫ್ ಆಲ್ ಈ ವೀಲ್ನ ನಾವು ಸುತ್ತಳತೆ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸರ್ಕಲ್ ಶೇಪಲ್ಲಿರೋದ್ರಿಂದ ಸುತ್ತಳತೆಯನ್ನು ಸರ್ಕಂಫರೆನ್ಸ್ ಅಂತ ಕರಿತೀವಿ. ವೃತ್ತದ ಪರಿಧಿ ಅಂತ ಹೇಳ್ತೀವಿ. ಇದರ ಪರಿಧಿ ಅಥವಾ ಸುತ್ತಳತೆ ಕಂಡುಹಿಡ್ಕೊಳ್ಳೋಣ. ಸೊ ವೃತ್ತದ ಪರಿಧಿ ಕಂಡುಹಿಡಿಬೇಕಂದ್ರೆ C = 2πr ಅಂತ ಬರಿತೀವಿ, ಅಥವಾ C = πd ಅಂತಲೂ ಬರ್ಕೋಬೋದು. ಇದಾದರೂ ಬರ್ಕೋಬೋದು, ಇದಾದರೂ ಬರ್ಕೋಬೋದು. ಇದನ್ನೇ ಬರೀನಕ್ಕಾರ ಡಯಾಮೀಟ್ರ್ ಕೊಟ್ಟಿರೋದ್ರಿಂದ C = π ಅಂದರೆ ಗೊತ್ತಿದೆ, 22/7 ಇಂಟು ವ್ಯಾಸ 140 ಇದೆಯಲ್ಲ, 140 ಬರಿತೀನಿ. 7 1 7 2 14, 0 ಪಕ್ಕ ಬರಿತೀನಿ. 22 × 2 44, 0 ಲಾಸ್ಟ್ ಹಾಕೊಂಡ್ರೆ 440 ಸೆಂಟಿಮೀಟ್ರ್ ಮುಂದೆ ಹೋಗುತ್ತೆ. ನೋಡ್ರಿ, 1 ರೌಂಡ್ ಆಗ್ತು ಅಂದರೆ ಈ ಚಕ್ರ ಇದೆಯಲ್ಲ, ಈ ವೀಲು 1 ರೌಂಡ್ ಸುತ್ತಿದ್ರೆ 440 ಸೆಂಟಿಮೀಟ್ರ್ ಮುಂದೆ ಹೋಗುತ್ತೆ ಅಂತ. ಹಾಗಾದರೆ 8 ರೌಂಡ್ ಹಾಕಿದರೆ ಎಷ್ಟು ದೂರ ಹೋಗ್ತೀವಿ ಅಂತ ಕಂಡುಹಿಡಿಯೋ ಕೇಳಿದ್ದಾನೆ. 8 ರೌಂಡಿಗೆ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ 440ನ 8ರಿಂದ ಮಲ್ಟಿಪ್ಲೈ ಮಾಡಿರಿ.
8 0 0 8 4 32 ಕ್ಯಾರಿ 3 8 4 32 ಪ್ಲಸ್ 3 35 3520 ಸೆಂಟಿಮೀಟ್ರ್ ಮುಂದಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ಆಪ್ಷನಲ್ಲೆಲ್ಲ ಮೀಟ್ರಲ್ಲಿ ಕೊಟ್ಟಿದ್ದಾನೆ ಅಂದರೆ ಈ ಸೆಂಟಿಮೀಟ್ರಲ್ಲಿರೋದು ಮೀಟ್ರಿಗೆ ಕನ್ವರ್ಟ್ ಆಗ್ಬೇಕಾದ್ರೆ ಡಿವೈಡ್ ಬೈ 100 ಮಾಡ್ಕೋಬೇಕು. ಯಾಕಂದರೆ 1 ಮೀಟ್ರಿಗೆ 100 ಸೆಂಟಿಮೀಟ್ರಲ್ಲ, ಡಿವೈಡ್ ಬೈ 100 ಮಾಡ್ಕೊಂಡ್ರೆ 0 0 ಕ್ಯಾನ್ಸಲ್. 10ರಿಂದ 352ನ ಡಿವೈಡ್ ಮಾಡಿರಿ 35.2 ಬರುತ್ತೆ, 35.2 ಮೀಟರ್ಸ್ ಆಗುತ್ತೆ. ಇದು 8 ಬಾರಿ ಸುತ್ತಿದಾಗ 35.2 ಮೀಟ್ರ್ ಮುಂದೆ ಹೋಗುತ್ತೆ ಅಂತ ಅರ್ಥ. 35.2 ಅಂದರೆ ಆಪ್ಷನ್ ಥರ್ಡ್ ಒನ್ನಲ್ಲಿದೆ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. 3ನೇ ಆಪ್ಷನ್ನೇ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. 2 poles of heights 10 meter and 18 meter stand on a plain ground. If the distance between the feet of the poles is 15 meter, then the distance between their tops is. ನೋಡ್ರಿ, ಅದು ಕ್ವಶನ್ ಅರ್ಥ ಮಾಡ್ಕೊಳ್ರಿ, ಇಂಗ್ಲೀಷಲ್ಲಿ ಅಷ್ಟೇ ಇದೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. 2 ಕಂಬಗಳಿದ್ದಾವೆ. ಒಂದು ಕಂಬದ ಎತ್ತರ 10 ಮೀಟ್ರ್ ಇದೆ. ಒಂದು ಕಂಬದ ಎತ್ತರ ಎಷ್ಟಿದೆ ಇದು? ಸೊ ಈ ಕಂಬ 10 ಮೀಟ್ರ್ ಎತ್ತರ ಹೊಂದಿದೆ ಅಂತ, ಇದರ ಎತ್ತರ 10 ಮೀಟ್ರ್ ಇದೆ ಅಂತ. ಅದರ ಪಕ್ಕದಲ್ಲಿ ಇನ್ನೊಂದು ಕಂಬ ಇದೆ, ಅದರ ಪಕ್ಕದಲ್ಲಿ ಇನ್ನೊಂದು ಕಂಬ ಇದೆ. ಈ ಕಂಬದ ಎತ್ತರ ಎಷ್ಟಿದೆ ಅಂದರೆ 18 ಮೀಟ್ರ್ ಇದೆ ಅಂತ ಕೊಟ್ಟಿದ್ದಾನೆ. 18 ಮೀಟರ್ಸ್ ಇದೆ ಇದು ಕಂಬದ ಎತ್ತರ, 18 ಮೀಟ್ರ್ ಹೊಂದಿದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ದ ಫೀಟ್ ಆಫ್ ದ ಪೋಲ್ಸ್ ಈಸ್ 15 ಮೀಟ್ರ್. ಈ 2 ಕಂಬದ ಪಾದಗಳ ನಡುವಿನ ಅಂತರ ಇಲ್ಲಿಂದ ಇಲ್ಲಿಗೆ 15 ಮೀಟ್ರ್ ಡಿಸ್ಟೆನ್ಸ್ ಇದೆ ಅಂತ ಕೊಟ್ಟಿದ್ದಾನೆ. 2 ಕಂಬಗಳ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ 15 ಮೀಟ್ರ್ ಇದೆ. ಒಂದು 15 ಮೀಟ್ರ್ ಇದೆ. ಒಂದು ಕಂಬದ ಎತ್ತರ 18, ಮತ್ತೊಂದು 10 ಮೀಟ್ರ್ ಎತ್ತರ ಇದೆ. ಸೊ ಹಾಗಾದರೆ ಏನು ಮಾಡ್ತೀವಿ ಅಂದರೆ ಈ 2 ಕಂಬದ ತುದಿಗಳಿಗಿರುವ ಡಿಫ್ರೆನ್ಸ್ ಅಂದರೆ ತುದಿಗಳಿಗಿರುವ ಅಂತರ ಎಷ್ಟು, ಈ ತುದಿಯಿಂದ ಈ ತುದಿಗೆ ಎಷ್ಟು ಅಂತರ ಇದೆ ಅಂತ ಕಂಡುಹಿಡಿಬೇಕು. ಅವೆರಡು ತುದಿಗಳಿಗಿರುವ ಅಂತರ ಕಂಡುಹಿಡಿಬೇಕು ಅಂದರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಇದಕ್ಕೆ ಈ 15 ಮೀಟ್ರ್ ಲೈನ್ ಇದೆಯಲ್ಲ, ಇದಕ್ಕೆ ಸಮಾಂತರವಾಗಿ ಇನ್ನೊಂದು ರೇಖೆ ಎಳಿತಾ ಇದೀನಿ ಮೇಲ್ಗಡೆ. ಇದು ಕೂಡ ಎಷ್ಟಾಗುತ್ತೆ ಅಂದರೆ 15 ಮೀಟ್ರ್ ಇರುತ್ತೆ. ಸೊ ಹಾಗಾದ್ರೆ ಇದು 15 ಮೀಟ್ರ್ ಆಗುತ್ತೆ. ಇದು 18 ಇದೆಯಲ್ಲ, 18ರಲ್ಲಿ ಈ 10 ಮೈನಸ್ ಮಾಡಿರಿ, ಇನ್ನು 8 ಮೀಟ್ರ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಅಂದರೆ 8 ಮೀಟ್ರ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 15 ಮೀಟ್ರ್ ಇರುತ್ತೆ. ಸೊ ಇದು 8, ಇದು 15 ಅಂದಮೇಲೆ ಈ 2 ಕಂಬದ ತುದಿಗಳಿಗಿರುವ ಅಂತರ ಬೇಕಂದ್ರೆ ಇದು ಎ ಅಂತ ಹೆಸರು ಕೊಡ್ತೀನಿ, ಇಲ್ಲಿ ಬಿ ಅಂತ ಹೆಸರು ಕೊಡ್ತೀನಿ, ಇಲ್ಲಿ ಸಿ ಅಂತ ಹೆಸರು ಕೊಡ್ತೀನಿ. ಅಂದರೆ ಎ ಬಿ ಸಿ ಅನ್ನೋದು ಲಂಬಕೋನ ತ್ರಿಭುಜ ಆಗುತ್ತೆ, ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗುತ್ತೆ. ಸೊ ಆ ಲಂಬಕೋನ ತ್ರಿಭುಜದ ಪ್ರಕಾರ ಪೈಥಾಗೋರಸ್ನ ತ್ರಿವಳಿಗಳು, ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಏನಾದ್ರು ನಿಮಗೆ ನೆನಪಿದ್ವು ಅಂದರೆ ನೋಡ್ರಿ, ಪೈಥಾಗೋರಸ್ ತ್ರಿವಳಿ 8, 15 ಜೊತೆಗಿರೋ ಪೈಥಾಗೋರಸ್ ತ್ರಿವಳಿ ಅಂದರೆ 8, 15, 17 ಅಂತ ಒಂದು ಪೈಥಾಗೋರಸ್ ತ್ರಿವಳಿ ಇದೆ. ಒಂದು ಸೈಡ್ ಎ ಇಂದ ಬಿಗೆ 8 ಮೀಟ್ರ್ ಇದೆ, ಬಿ ನಿಂದ ಸಿಗೆ 15 ಇದೆ ಅಂದರೆ ಇದು ವಿಕರ್ಣ ಆಗುತ್ತೆ. ಹೈಪೋಟೆನ್ಯೂಸ್ ಸೈಡು ಅತಿ ದೊಡ್ಡ ಸಂಖ್ಯೆ ಅಂದರೆ 17 ಅಲ್ಲ. ಎ ನಿಂದ ಸಿಗಿರೋ ಡಿಸ್ಟೆನ್ಸ್ ಅಂದರೆ 2 ಕಂಬದ ತುದಿಗಳಿಗಿರುವ ಅಂತರ 17 ಮೀಟ್ರ್ ಅಂತ ವಿತೌಟ್ ಕ್ಯಾಲ್ಕುಲೇಷನ್ ಆನ್ಸರ್ ಮಾಡ್ಬೋದು. ಫಸ್ಟ್ ಆಪ್ಷನ್ ಕರೆಕ್ಟ್. ಅದರ್ವೈಸ್ ಇವು ನೆನಪಿಲ್ಲ ಅಂದರೆ ಏನಿಂದ ಬಿಗಿರೋ ಡಿಸ್ಟೆನ್ಸ್ 8, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ 15 ಇದೆಯಲ್ಲ, ಅವೆರಡಕ್ಕೂ ಸ್ಕ್ವೇರ್ ಹಾಕೋಣ. 8 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್ ಹಾಕೋಣ. 8 ಸ್ಕ್ವೇರ್ ಅಂದರೆ 64, 15 ಸ್ಕ್ವೇರ್ ಅಂದರೆ 225. ಇವೆರಡು ಕೂಡಿರೋ ಎಷ್ಟಾಗುತ್ತೆ ಅಂದರೆ 289 ಆಗುತ್ತೆ. 289ಗೆ ಸ್ಕ್ವೇರ್ ರೂಟ್ ಅಂದರೆ 17 ಬರುತ್ತೆ. 289ಕ್ಕೆ ವರ್ಗಮೂಲ ಅಂದರೆ 17 ಬರುತ್ತಲ್ಲ, 17 ಮೀಟ್ರ್ ಇದೆ. ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಗೊತ್ತಾಯ್ತಾ? ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರೋಣ. ಷಡ್ಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಎಷ್ಟು ಅಂತಿದೆ. ದ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಎಕ್ಸಾಗಾನ್ ಅಂತ ಇದೆ. ಷಡ್ಭುಜ, ಎಕ್ಸಾಗಾನ್ ಅಂದರೆ ಷಡ್ ಅಂದರೆ 6 ಬಾಹುಗಳನ್ನು ಹೊಂದಿರೋ ಆಕೃತಿ. ಸೊ ದ ಪಾಲಿಗನ್ ಹ್ಯಾಸ್ 6 ಸೈಡ್ಸ್ ಅಂತ ಕರಿತೀವಿ. ಈ ಷಡ್ಭುಜಾಕೃತಿ ಅಂತ ಕರಿತೀವಲ್ಲ, 6 ಬಾಹುಗಳನ್ನು ಹೊಂದಿರೋ ಆಕೃತಿ, ಇದನ್ನು ಷಡ್ಭುಜಾಕೃತಿ ಅಂತ ಕರಿತೀವಿ. 6 ಬಾಹುಗಳಿದಾವೆ ಅಂದರೆ 6 ಕೋನಗಳಿರ್ತವೆ ಅಂತ. ಈ ಎಲ್ಲ 6 ಕೋನಗಳ ಮೊತ್ತ ಎಷ್ಟು ಅಂತ. ವಾಟ್ ಈಸ್ ದ ಸಮ್ ಆಫ್ ಆಲ್ 6 ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಎಕ್ಸಾಗನ್ ಅಂತ ಕೇಳಿದ್ದಾನೆ. ಈ ಒಂದು ಷಡ್ಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಯಾವ ರೀತಿ ಅಂದರೆ ನೋಡ್ರಿ, ಎಲ್ಲ ಒಳಕೋನಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ, n-2 × 180 ಡಿಗ್ರಿ ಅಂತ ಬರೀತೀವಿ. ಎನ್ ಅಂದರೆ ನಂಬರ್ ಆಫ್ ಸೈಡ್ಸ್ 1, 2, 3, 4, 5, 6 ಸೈಡ್ಸ್ ಇರೋದ್ರಿಂದ 6 - 2 ಅಂತ ಬರ್ಕೊಂಡು ಇಂಟು 180 ಬರಿತೀನಿ. 6 - 2 ಅಂದರೆ 4 ಆಗುತ್ತೆ, ಇಂಟು 180 ಬರಿತೀನಿ. 180 ಇಂಟು 4 ಅಂದರೆ ಈ 17 × 4 72, 0 ಲಾಸ್ಟಿಗೆ ಬರ್ಕೊಂಡ್ರೆ 720 ಡಿಗ್ರಿ ಆಗುತ್ತೆ. 720 ಡಿಗ್ರಿ ಮೊದಲನೇ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಓಕೆನಾ?
ನೆಕ್ಸ್ಟ್ ಒನ್ ಬರೋಣ, ಮುಂದಿನ ಪ್ರಶ್ನೆ. ಎರಡು ಸಮಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಯಲ್ಲಿನ ಕರ್ಣಗಳ ಸಂಖ್ಯೆಯು ಅಂತಿದೆ. ಇಫ್ ಎ ಪಾಲಿಗಾನ್ ಹ್ಯಾಸ್ 8 sides then the number of diagonals it has ಅಂತಿದೆ. ಎರಡು ಬಾಹುಗಳನ್ನು ಹೊಂದಿರುವ, ಸರಿ 2 ಅಲ್ಲ 8 ಬಾಹುಗಳನ್ನು ಹೊಂದಿರುವ ಅಂತ ಆಗಬೇಕಿದ್ದು, 2 ಅಂತ ಕನ್ನಡದಲ್ಲಿ ಆಗಿಬಿಟ್ಟಿದೆ, ಇಲ್ಲಿ ಇಂಗ್ಲೀಷಲ್ಲಿ ಕರೆಕ್ಟ್ ಇದೆ. 8 ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಯ ಕರ್ಣಗಳ ಸಂಖ್ಯೆ. ಇಫ್ ಎ ಪಾಲಿಗಾನ್ ಹ್ಯಾಸ್ 8 sides then the number of diagonal it has ಅಂದರೆ 8 ಬಾಹುಗಳನ್ನು ಹೊಂದಿರೋ ಬಹುಭುಜಾಕೃತಿ ಹೆಸರು ನಾವು ಅಷ್ಟಭುಜಾಕೃತಿ ಅಂತ ಕರಿತೀವಿ. ಅಷ್ಟಭುಜಾಕೃತಿಯಲ್ಲಿ ಎಷ್ಟು ಕರ್ಣಗಳನ್ನು ಎಳಿಬಹುದು ಅಂತ ಕ್ವಶನ್ ಕೇಳಿದ್ದಾನೆ. ಅಷ್ಟಭುಜಾಕೃತಿ ಅಂದರೆ ನೋಡ್ರಿ 1 2 3 4, ಸೊ ನೆಕ್ಸ್ಟ್ 5 6 7 8, ಇದನ್ನು ಅಷ್ಟಭುಜಾಕೃತಿ ಅಂತ ಕರಿತೀವಿ. ಈ ಅಷ್ಟಭುಜಾಕೃತಿಯಲ್ಲಿ ಎ ಬಿ ಸಿ ಡಿ ನೆಕ್ಸ್ಟ್ ಇ ಎಫ್ ಜಿ ಹೆಚ್ ಅಂತ ಟೋಟಲಿ 8 ಶೃಂಗಬಿಂದುಗಳಿರ್ತವೆ. ಈ 8 ಬಾಹುಗಳನ್ನು ಹೊಂದಿರೋ ಅಷ್ಟಭುಜಾಕೃತಿಯಲ್ಲಿ ಎಷ್ಟು ಕರ್ಣಗಳನ್ನು ಎಳಿಬೋದು ಅಂತ ಕೇಳಿದ್ದಾನೆ. ಸೊ ಕರ್ಣಗಳನ್ನು ನೀವು ವಿತ್ ಡಯಾಗ್ರಾಮ್ ಮೆಥಡಲ್ಲಿ ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ಏನಿಂದ ಸ್ಟಾರ್ಟ್ ಮಾಡಿ ಏನಿಂದ ಸಿಗೆ ಜಾಯಿನ್ ಮಾಡಿರಿ, ಇದೊಂದು ಕರ್ಣ ಆಗುತ್ತೆ. ಎಯಿಂದ ಬಿಗೆ ಹಾಕಿರೋ ಅದು ಕರ್ಣ ಆಗಲ್ಲ, ಬಾಹು ಆಗುತ್ತೆ. ಏನಿಂದ ಡಿ ಹಾಕಿರೋ 1 ಕರ್ಣ 2 ಆಯಿತು. ಏನಿಂದ ಈಗ 1 3 ಆಯಿತು. ಏನಿಂದ ಎಫ್ಗೆ 4 ಆಯ್ತು. ಏನಿಂದ ಜಿಗೆ 5 ಆಯಿತು. ಎ ಬಿಂದುವಿನಿಂದ ಟೋಟಲಿ 5 ಕರ್ಣಗಳನ್ನು ಎಳಿಬೋದು, 5 ಕರ್ಣಗಳಾಗ್ತವೆ. ಅದೇ ಥರ ಬಿ ಬಿಂದುವಿನಿಂದ ಶೃಂಗ ಬಿಂದುವಿನಿಂದ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಬಿನಿಂದ ಡಿಗೊಂದು, ಬಿನಿಂದ ಈಗೊಂದು 2, ಬಿನಿಂದ ಎಫ್ಗೊಂದು 3, ಬಿನಿಂದ ಜಿಗೊಂದು 4, ಬಿನಿಂದ ಹೆಚ್ಗೊಂದು 5. ಬಿ ಬಿಂದುವಿನಿಂದ ಕೂಡ 5 ಕರ್ಣಗಳನ್ನು ಎಳೆದ್ವಿ. ಸೊ ಇವಾಗ ಸಿ ಬಿಂದುವಿನಿಂದ ಸ್ಟಾರ್ಟ್ ಮಾಡೋಣ. ಸಿಯಿಂದ ಇಗೆ 1, ಸಿನಿಂದ ಎಫ್ಗೆ 2, ಸಿನಿಂದ ಜಿಗೆ 3, ಸಿನಿಂದ ಹೆಚ್ಗೆ 4. ಆದರೆ ಸಿನಿಂದ ಎಗೆ ಆಲ್ರೆಡಿ ಇದೆ, ಮತ್ತೊಂದು ಸಲ ಎಳೆಯಂಗಿಲ್ಲ. ಸಿನಿಂದ 4 ಕರ್ಣಗಳನ್ನು ನಾವು ಡ್ರಾ ಮಾಡಿರೋದು. ಸಿನಿಂದ ಎಗೆ ಆಲ್ರೆಡಿ ಇದೆ, ಮತ್ತು ರಿಪೀಟ್ ಆಗಿಬಿಡುತ್ತೆ ಅದು. ಸೊ ಸಿನಿಂದ ಆದಮೇಲೆ ನೆಕ್ಸ್ಟ್ ಡಿನಿಂದ ಸ್ಟಾರ್ಟ್ ಮಾಡೋಣ. ಡಿನಿಂದ ಹೆಚ್ಗೆ 1, ಡಿನಿಂದ ಎಫ್ಗೆ 2, ಡಿನಿಂದ ಜಿಗೆ 3, ಡಿನಿಂದ ಎಗೆ ಆಲ್ರೆಡಿ ಇದೆ, ಡಿನಿಂದ ಬಿಗೂ ಇದೆ. ಅಂದರೆ ಡಿ ಬಿಂದುವಿನಿಂದ ಎಳೆದಿರೋದು ಓನ್ಲಿ 3 ಡಯಾಗ್ನಲ್ಸ್, 3 ಕರ್ಣಗಳು ಮಾತ್ರ. ಸೊ ಡಿನಿಂದ ಆದಮೇಲೆ ನೆಕ್ಸ್ಟ್ ಇನಿಂದ ಡ್ರಾ ಮಾಡೋಣ. ಇನಿಂದ ನೋಡ್ರಿ ಜಿಗೆ 1 ಕರ್ಣ ಎಳಿಬೋದು, ಇನಿಂದ ಹೆಚ್ಗೆ 1 ಕರ್ಣ 2 ಆಗ್ಬೋದು. ಇನಿಂದ ಎಗೆ ಇದೆ, ಇನಿಂದ ಬಿಗೆ ಇದೆ, ಇನಿಂದ ಸಿಗೆ ಇದೆ. ಅಂದರೆ ಈ ಬಿಂದುವಿನಿಂದ 2 ಕರ್ಣಗಳನ್ನು ಮಾತ್ರ ಎಳೆದ್ವಿ. ಇವಾಗ ಎಫ್ ಇಂದ ಸ್ಟಾರ್ಟ್ ಮಾಡಿರಿ. ಎಫ್ ಬಿಂದುವಿನಿಂದ ಎಷ್ಟು ಕರ್ಣಗಳನ್ನು ಎಳೆದ್ವಿ ಅಂದರೆ ಎಫ್ ಇಂದ ಹೆಚ್ಗೆ 1, ಎಫ್ ಇಂದ ಎಗಿದೆ, ಎಫ್ ಇಂದ ಬಿಗಿದೆ, ಎಫ್ ಇಂದ ಸಿಗಿದೆ, ಎಫ್ ಇಂದ ಡಿಗಿದೆ. ಅಂದರೆ ಎಫ್ ಇಂದ 1 ಕರ್ಣ ಎಳೆದಿರೋದು. ಸೊ ಹಾಗಾದ್ರೆ ಜಿ ಬಿಂದುವಿನಿಂದ ಎಲ್ಲವೂ ಕರ್ಣ ಆಲ್ರೆಡಿ 1 2 3 4 5 ಎಳೆದ್ವಿ. ಎಚ್ಚಿಂದ ಎಲ್ಲವೂ ಎಳೆದ್ವಿ ಅಂದರೆ ಜಿ ಮತ್ತು ಎಚ್ಚಿಂದ ಯಾವುದೇ ಕರ್ಣಗಳನ್ನು ಎಳೆಯಲ್ಲ, 0 ಅಂತ ಬರ್ಕೊಂಡು ಇವೆಲ್ಲ ಕೂಡಿ ಎಷ್ಟು ಬರುತ್ತೆ ಅಂದರೆ 5 + 5 10, 14, 17, 2 19 + 1 20, ಟೋಟಲಿ 20 ಕರ್ಣಗಳನ್ನು ಎಳಿಬೋದು. 20 ಕರ್ಣಗಳು ಅಂತ ಆಪ್ಷನ್ 3rd ಒನ್ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಆಗುತ್ತೆ. ಓಕೆನಾ? ಇದು ಪ್ರಾಕ್ಟಿಕಲ್ ಮೆಥಡು, ಡಯಾಗ್ರಾಮ್ ಹಾಕ್ಕೊಂಡು ಲೆಕ್ಕ ಮಾಡೋದು. ವಿತೌಟ್ ಡಯಾಗ್ರಾಮ್ ಮಾಡಬೇಕು ಅಂದರೆ ನೋಡ್ರಿ, ಸೊ ಯಾವುದೇ ಬಹುಭುಜಾಕೃತಿಯ ಕರ್ಣಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ನಂಬರ್ ಆಫ್ ಡಯಾಗ್ನಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಒಂದು ಫಾರ್ಮುಲಾ ಇದೆ, NC2 - n ಅಂತ ಬರೀತೀವಿ. n ಅಂದರೆ ಇಲ್ಲಿ ಟೋಟಲಿ 8 ಬಾಹುಗಳು ಅಂತ ಕೊಟ್ಟಿದ್ದೀನಲ್ಲ, n ಪ್ಲೇಸಲ್ಲಿ 8 ಬರೆಯೋಣ. 8C2 - 8 ಆಗುತ್ತೆ. 8C2 ವ್ಯಾಲ್ಯೂ ಯಾವ ಥರ ಕಂಡುಹಿಡಿಯೋದು ಅಂದರೆ 8 ಇಂಟು ಅದರ ಹಿಂದಿನ ಸಂಖ್ಯೆ 7 / 2 ಇದೆ ಅಂದರೆ 2 × 1 ಬರಿಬೇಕು. 8ರಿಂದ ಸ್ಟಾರ್ಟ್ ಮಾಡಿ ಇಲ್ಲಿ 2 ಇದೆ ಅಂದರೆ 2 ನಂಬರ್ಸ್ ಇಳಿಕೆ ಕ್ರಮದಲ್ಲಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ಇಲ್ಲಿ 2 ಇಂದ ಸ್ಟಾರ್ಟ್ ಮಾಡಿ 1ರವರೆಗೆ ಮತ್ತೆ ಬರಿಬೇಕು. 2 1 2 4 8 ಕ್ಯಾನ್ಸಲ್ ಆಗುತ್ತೆ. 4 7 28 ಆಗುತ್ತೆ. 8C2 ವ್ಯಾಲ್ಯೂ 28, ಮುಂದ್ಗಡೆ -8. 28 - 8 ಅಂದರೆ ಸೊ ಆನ್ಸರ್ 20 ಬರುತ್ತೆ. ನಂಬರ್ ಆಫ್ ಡಯಾಗ್ನಲ್ಸ್ ಅಂದರೆ 20 ಕರ್ಣಗಳನ್ನು ಎಳಿಬೋದು. ಆಪ್ಷನ್ 3rd ಒನ್ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಬರೋಣ ಮುಂದೆ. The area of a trapezium is 480 centimeter square. The distance between 2 parallel sides is 15 centimeter and one of the parallel sides is 20 centimeter. The other parallel side is ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಏರಿಯಾ ಆಫ್ ಟ್ರಾಪಿಜಿಯಂ ಅಂದ ತಕ್ಷಣ ನಮಗೆ ತ್ರಾಪಿಜ್ಯ ಅಂದ ತಕ್ಷಣ ನೆನಪಾಗಬೇಕು ಚಿತ್ರ ಯಾವ ರೀತಿ ಇದೆ ಅಂತ. ಈ ತ್ರಾಪಿಜ್ಯದ ವಿಸ್ತೀರ್ಣ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ, 480 ಚದರ ಸೆಂಟಿಮೀಟರ್ ಅಂತ ಇರುತ್ತೆ ಕನ್ನಡದಲ್ಲಿ ತ್ರಾಪಿಜ್ಯದ ವಿಸ್ತೀರ್ಣ.
ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಸೈಡ್ಸ್, ಇವು ಎರಡು ಸಮಾಂತರ ಬಾಹುಗಳು, ಇದು ಸಮಾಂತರ ಬಾಹು, ಇದು ಎ, ಇದನ್ನು ಬಿ ಅಂತ ತಗೊಳ್ತೀನಿ. ಎರಡು ಸಮಾಂತರ ಬಾಹುಗಳ ನಡುವಿನ ಅಂತರ ಡಿಸ್ಟೆನ್ಸ್ ಅಂದರೆ ಹೆಚ್ ಅಂತ ತಗೊಂತೀವಿ, ಅದು 15 ಸೆಂಟಿಮೀಟರ್ ಕೊಟ್ಟಿದ್ದಾನೆ. and one of the parallel side is 20 centimeter. One parallel side B equal to 20 centimeter ತಗೊಂತೀನಿ. ಮತ್ತೊಂದು ಪ್ಯಾರಲಲ್ ಸೈಡ್ ಎ ಅಂದರೆ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಮಗೆ ಏನು ಗೊತ್ತಿರ್ಬೇಕಂದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ಏರಿಯಾ ಆಫ್ ಟ್ರಾಪಿಸಿಯಮ್ ಅಂದರೆ ಫಾರ್ಮುಲಾ ಹಾಫ್ ಇಂಟು ಹೆಚ್ ಇಂಟು ಎ ಪ್ಲಸ್ ಬಿ ಅಂತ ಬರಿತೀವಿ. ಈ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ನಾವು ಮತ್ತೊಂದು ಪ್ಯಾರಲಲ್ ಸೈಡ್ಸ್, ಮತ್ತೊಂದು ಸಮಾಂತರ ಬಾಹು ಏನು ಅಳತೆ ಎಷ್ಟು ಅಂತ ಕಂಡುಹಿಡಿಬೋದು. ಇಲ್ಲಿ ಎ ಅಂದರೆ ಏರಿಯಾ ಆಫ್ ಟ್ರಾಪಿಸಿಯಮ್ 480 ಕೊಟ್ಟಿದ್ದಾನೆ, ಲೆಫ್ಟ್ ಸೈಡಲ್ಲಿ 480 ಬರೆಯೋಣ, ಡಿವೈಡ್ ಬೈ 2 ಈ ಕಡೆ ಬಂದರೆ ಇಂಟು 2 ಆಗುತ್ತೆ, ಈಕ್ವಲ್ ಟು ಎಚ್ ಅಂದರೆ ಹೈಟ್ 15 ಬರುತ್ತೆ. ಸೊ ಎ ಅಂದರೆ ಒಂದು ಸಮಾಂತರ ಬಾಹು ಗೊತ್ತಿಲ್ಲ ಹಾಗೆ ಬರಿತೀನಿ, ಪ್ಲಸ್ ಬಿ ಅಂದರೆ 20 ಇದೆ, 20 ಬರೀತಾ ಇದೆ. ಸೊ ಇವಾಗ ನೋಡ್ರಿ 480 ಇಂಟು 2 ಅಂದರೆ 960 ಆಗುತ್ತೆ. ಈ 15 ಲೆಫ್ಟ್ ಸೈಡ್ ಬಂದರೆ ಡಿವೈಡ್ ಬೈ 15 ಆಗುತ್ತೆ. ಇಲ್ಲಿ ಎ ಪ್ಲಸ್ 20 ಬರೀತಾ ಇದೆ. ಸೊ ಇವಾಗ 15 1 15 6 90, 6 ಉಳಿಯುತ್ತೆ, 15 4 60 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 20 ಲೆಫ್ಟ್ ಸೈಡ್ ಬಂದರೆ ಮೈನಸ್ 20 ಆಗುತ್ತೆ, ಇಲ್ಲಿ ಎ ಉಳಿಯುತ್ತೆ. 64 ಮೈನಸ್ 20 ಅಂದರೆ 44 ಬರುತ್ತೆ. ಎ ಈಕ್ವಲ್ ಟು 44 ಅಂದರೆ ಮತ್ತೊಂದು ಸಮಾಂತರ ಬಾಹು ಏನೋ ಉದ್ದ ಇಲ್ಲಿಂದ ಇಲ್ಲಿಗೆ 44 ಸೆಂಟಿಮೀಟರ್ ಇದೆ. ಥರ್ಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ 9th ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ ದ ವಾಲ್ಯೂಮ್ ಆಫ್ 2 spheres are in the ratio 125:64, then the ratio of their surface areas ಅಂತಿದೆ. ಅಂದರೆ ಎರಡು ಗೋಳಗಳ ಘನಫಲಗಳ ಅನುಪಾತ 125:64 ಆಗಿದೆ ಅಂದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡುಹಿಡಿಯೋ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಅಂತ, ಪೈ ಆರ್ ಸ್ಕ್ವೇರ್ 4πr³ ಅನ್ನೋದು ಸೊ ಈ ಗೋಳದ ಘನಫಲ ಕಂಡುಹಿಡಿಯೋ ಫಾರ್ಮುಲಾ. ಇನ್ನೊಂದು 4π ಸ್ಮಾಲ್ r³ ಬರಿತೀನಿ. ಎರಡಿದಾವಲ್ಲ, ಒಂದು ಕ್ಯಾಪಿಟಲ್ ಆರ್, ಇನ್ನೊಂದು ಸ್ಮಾಲ್ ಆರ್ ಅಂತ ರೇಡಿಯಸ್ ತಗೊಂತೀನಿ. ಗೋಳಗಳು ಅಂತ ಹೇಳಿದ್ದಾನೆ. ಸೊ ಇದು ಗೋಳಗಳು ಅಂತ ಕರಿತೀನಲ್ಲ, ಇದು ರೇಡಿಯಸ್ ಆಫ್ ಬಿಗ್ಗರ್ ಸ್ಪಿಯರು, ಇನ್ನೊಂದು ರೇಡಿಯಸ್ ಆಫ್ ಸ್ಮಾಲರ್ ಸ್ಪಿಯರ್ನ ಸ್ಮಾಲ್ ಆರ್ ಅಂತ ತಗೊಳ್ತೀನಿ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ಸ್ ಅಂದರೆ 4πr³ ಡಿವೈಡ್ ಬೈ 4πr³ ವ್ಯಾಲ್ಯೂ ಅಷ್ಟಾಗುತ್ತೆ. ಸೊ ನೋಡ್ರಿ 4πr³ ಡಿವೈಡ್ ಬೈ 4πr³ ನ ವ್ಯಾಲ್ಯೂ ಸೊ 125:64 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಬೇಕು. ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅಂದರೆ ನೋಡ್ರಿ, ಸೊ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕ್ಯಾಲ್ಕುಲೇಟ್ ಮಾಡಬೇಕು. ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅಂದರೆ ಇಲ್ಲಿರೋ 4π ಕ್ಯಾನ್ಸಲ್ ಆಗುತ್ತೆ. r/r³ ಇದೆಯಲ್ಲ, ಕ್ಯಾಪಿಟಲ್ R/, ಸ್ಮಾಲ್ r ಹೋಲ್³ ಅಂತ ಎರಡಕ್ಕೂ ಸೇರಿ ಒಂದೇ ಕ್ಯೂಬ್ ಬರ್ಕೊಂಡು, ಇನ್ನು 125ನ 5 ಡಿವೈಡ್ ಬೈ 64ನ 4 ಅಂತ ಬರ್ಕೊಂಡು ಎರಡಕ್ಕೂ ಹೋಲ್³ ಬರಿತೀನಿ. ಯಾಕಂದ್ರೆ 5³ ಅಂದರೆ 125, 4³ ಅಂದರೆ 64 ಆಗುತ್ತೆ. ಎರಡು ಕಡೆ ಕ್ಯೂಬ್ ಕ್ಯಾನ್ಸಲ್ ಆಗಿ ಕ್ಯಾಪಿಟಲ್ R/, ಸ್ಮಾಲ್ r ಅಂದರೆ 5 ಡಿವೈಡ್ ಬೈ 4 ಆಗುತ್ತೆ. ಇವಾಗ ಇಲ್ಲಿ ಕಂಡುಹಿಡಿಬೇಕಾಗಿರೋದು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅಂದ್ರೆ ಸೊ 4π ಕ್ಯಾಪಿಟಲ್ R² ಅನ್ನೋದು ಈ ದೊಡ್ಡ ಗೋಳದ ಮೇಲ್ಮೈ ವಿಸ್ತೀರ್ಣ, 4π ಸ್ಮಾಲ್ r² ಅನ್ನೋದು ಚಿಕ್ಕ ಗೋಳದ ವಿಸ್ತೀರ್ಣ. 4π ಕ್ಯಾನ್ಸಲ್. r/r ಅಂದರೆ 5/4 ಇದೆಯಲ್ಲ, 5/4 ಹೋಲ್ ಸ್ಕ್ವೇರ್ ಬರಿತೀನಿ. 5² ಅಂದರೆ 25 ಆಗುತ್ತೆ, 4² ಅಂದರೆ 16 ಆಗುತ್ತೆ. ಇನ್ನು ಅನುಪಾತ ರೂಪದಲ್ಲಿ ಬರ್ಕೊಂಡ್ರೆ 25:16 ಬರುತ್ತೆ. 25:16 ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಅದರ್ವೈಸ್ ವೆರಿ ಸಿಂಪಲ್ಲು. 125ನ 5³ ಬರಿತೀವಿ, 64ನ 4³ ಬರಿತೀವಿ. ಇದು ಘನಫಲಗಳ ಅನುಪಾತ. ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಬೇಕಂದರೆ 5ನ 5² ಬರಿತೀನಿ, ಆಮೇಲೆ 4³ 4² ಬರಿತೀನಿ. 5² ಅಂದರೆ 25, 4² ಅಂದರೆ 16. ಇಷ್ಟೇ ಮಾಡ್ಕೊಂಡ್ರೆ ಸಾಕು, ಆಪ್ಷನ್ ಬಿನೇ ಆನ್ಸರ್ ಬರುತ್ತೆ. ಆಮೇಲೆ ಏನು ಫಾರ್ಮುಲಾ ಹಾಕೋ ಅವಶ್ಯಕತೆ ಇಲ್ಲ. So coming to the next problem ಬರೋಣ. From an external point P, a tangent PA is drawn to a circle. The number of tangents through P parallel to PA is ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟ್ P ಇದೆ. ಎ ಟ್ಯಾನ್ಜೆಂಟ್ ಪಿ ಎಸ್ ಡ್ರಾನ್ ಟು ಎ ಸರ್ಕಲ್ ಅಂತ ಇದೆ. ಸೊ ಪಿ ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟ್. ಪಿನಿಂದ ಈ ಸರ್ಕಲ್ಗೆ ಒಂದು ಟ್ಯಾನ್ಜೆಂಟ್ ಡ್ರಾ ಮಾಡ್ತೀವಿ, ಪಿ ಎ ಆಯಿತು.
ದ ನಂಬರ್ ಆಫ್ ಟ್ಯಾನ್ಜೆಂಟ್ ಥ್ರೂ ಪಿ ಪ್ಯಾರಲಲ್ ಟು ಪಿ ಎ ಈಸ್ ಅಂತ ಇದ್ದಾನೆ. ಪಿ ಎಗೆ ಪ್ಯಾರಲಲ್ ಆಗಿ ಎಷ್ಟು ಟ್ಯಾನ್ಜೆಂಟ್ಸ್ನ ಡ್ರಾ ಮಾಡ್ಬೋದು ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಪಿ ಎಗೆ ಪ್ಯಾರಲಲ್ ಆಗಿ ಸಮಾಂತರವಾಗಿರೋ ಥರ ಪಿ ಎ ಪ್ಯಾರಲಲ್ ಟು ಪಿ ಎ ಈಸ್ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಪಿ ಎ ಇದೇನು 1 ಇಲ್ಲ, ಪಿ ಎ ಈಸ್ ಅಷ್ಟೇ. ಸೊ ನೋಡ್ರಿ, ಈ ಪಿ ಎ ಅನ್ನೋದು ಒಂದು ಟ್ಯಾನ್ಜೆಂಟ್, ಸ್ಪರ್ಶಕ ಅಂತ ಕರಿತೀವಲ್ಲ, ಈ ಪಿ ಎಗೆ ಸಮಾಂತರವಾಗಿರೋ ಥರ ಈ ಪಿ ಮೂಲಕ ಎಷ್ಟು ಟ್ಯಾನ್ಜೆಂಟ್ಸ್ನ ಡ್ರಾ ಮಾಡ್ಬೋದು ಅಂದರೆ, ಸೊ ಪಿನಿಂದ ಈ ಕಡೆ ಒಂದು ಟ್ಯಾನ್ಜೆಂಟ್ನ ಡ್ರಾ ಮಾಡ್ಬೋದು, ಪಿ ಬಿ ಆಗುತ್ತೆ. ಆದರೆ ಪಿ ಎಗೆ ಈ ಪಿ ಬಿ ಅನ್ನೋದು ಸಮಾಂತರ ಅಲ್ಲ, ನಾಟ್ ಪ್ಯಾರಲಲ್ ಅಂತ ಕರಿತೀವಿ. ದ ನಂಬರ್ ಆಫ್ ಟ್ಯಾನ್ಜೆಂಟ್ಸ್ ಥ್ರೂ ಪಿ ಪ್ಯಾರಲಲ್ ಟು ಪಿ ಎಗೆ ಸಮಾಂತರವಾಗಿರೋ ಥರ ನಾವು ಇದಕ್ಕೆ ಸಮಾಂತರವಾಗಿರೋ ಥರ ಇಲ್ಲಿ ಡ್ರಾ ಮಾಡ್ಬೋದು. ಅದು ಪಿ ಮೂಲಕ ಡ್ರಾ ಮಾಡೋಕ್ಕಾಗಲ್ಲ. ಈ ಪಿ ಎಗೆ ಸಮಾಂತರವಾಗಿರೋ ಥರ ಇಲ್ಲೊಂದು ಟ್ಯಾನ್ಜೆಂಟ್ ಡ್ರಾ ಮಾಡ್ತೀನಿ, ಬಟ್ ಈಸ್ ನಾಟ್ ಇದು ಪಿ ಎಗೆ ಪ್ಯಾರಲಲ್ ಆಗಿರುತ್ತೆ, ಆದರೆ ಪಿ ಎ ಮೂಲಕ ಹಾದು ಹೋಗಲ್ಲ, ಥ್ರೂ ಪಿ ಅಲ್ಲ. ಅದಕ್ಕೋಸ್ಕರ ಯಾವನು ಡ್ರಾ ಮಾಡಲಿಕ್ಕಾಗಲ್ಲ. ಆನ್ಸರ್ ಇದಕ್ಕೆ 0 ಅಂತ ಲಾಸ್ಟ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ನೋಡಿರಿ, ಈ ರೀತಿ ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಒಂದು 10 ಕ್ವಶನ್ಸ್ಗೆ ಸೊಲ್ಯೂಷನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಲಿ ಹಿಂದೆಲ್ಲ ಸಾಕಷ್ಟು ವೀಡಿಯೋಸ್ ಇದ್ದಾವೆ, ಮುಂದೆ ಕೂಡ ನೆಕ್ಸ್ಟ್ ಮಾಡ್ತಾ ಇರ್ತೀವಿ. ಇವೆಲ್ಲ ವೀಡಿಯೋಸ್ನ ನೀಟಾಗಿ ನೋಡಿ ನೋಟ್ಸ್ ಮಾಡ್ಕೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಇಟ್ಕೊಂಡ್ರೆ 100% ಇದೇ ಥರ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಬಂದರೆ ಆನ್ಸರ್ ಮಾಡಲಿಕ್ಕೆ ಒಂದು ಐಡಿಯಾಸ್ ಬರುತ್ತೆ. ರಿಪೀಟ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಸೊ ಇನ್ನು ಪ್ರಾಪರ್ ವೇನಲ್ಲಿ ಸಿಲೆಬಸ್ ವೈಸ್ ಟಾಪಿಕ್ ವೈಸ್ ಕ್ಲಾಸಸ್ ಬೇಕಾದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನ ಪಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಏನಾರು ಅನ್ಸಿದ್ರೆ ಕಮೆಂಟ್ ಮಾಡ್ತಾ ಇರಿ, ಸುಮ್ಮನೆ ಕೂರಬೇಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.